ಎಸ್ ಚಿನ್ನಸ್ವಾಮಿ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಸ್ಪತ್ರೆಗೆ ಬಹಳಷ್ಟು ಜನ ಬರ್ತಾ ಇದ್ದಾರೆ. ಒಟ್ಟು 27 ಮಂದಿಯನ್ನು ಇದುವರೆಗೆ ಬೌರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಒಟ್ಟು 11 ಮಂದಿ ಸಾವನ್ನಪ್ಪಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ 7 ಜನ ಮತ್ತು ವೈದೇಹಿ ಹಾಸ್ಪಿಟಲ್ನಲ್ಲಿ 4 ಜನ. ಈ ಪೈಕಿ 19 ಮಂದಿ ಬೌರಿಂಗ್ನಲ್ಲಿ ಇದ್ದಾರೆ ಮತ್ತು 8 ಮಂದಿ ವೈದೇಹಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಬೌರಿಂಗ್ ಆಸ್ಪತ್ರೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಆಗಮಿಸಿದ್ದಾರೆ. ಇವನ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಆಗಮಿಸಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಈಗಾಗಲೇ ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಆರಂಭ ಆಗಿದೆ. 15 ನಿಮಿಷಗಳ ಕಾಲ ಕಾರ್ಯಕ್ರಮ. ಸೊ ಅಭಿಮಾನಿಗಳಿಗೋಸ್ಕರ ಅವ್ರಿಗೂ ಒಂದು ಸಂಭ್ರಮ ಇರುತ್ತೆ. ಇಷ್ಟು ದೂರ ಬಂದಿದ್ದಾರೆ, ಕಪ್ ತಗೊಂಡು ಬಂದಿದ್ದಾರೆ. ಸೇಮ್ ಟೈಮ್ ಈ ರೀತಿಯಾದಂತಹ ಘಟನೆಗಳು ಭಾಳಷ್ಟು ಜನ ಈಗಾಗಲೇ ಮೃತರ ಸಂಬಂಧಿಕರು ಗೋಳಾಟ ಅಂತೂ ನೋಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಸರಿಯಾದ ಸಮಯಕ್ಕೆ ಆ್ಯಂಬುಲೆನ್ಸ್ ಒದಗಿಸೋದಕ್ಕೆ ಆಗ್ತಾ ಇಲ್ಲ. ಮೃತ ಅಭಿಮಾನಿಗಳ ಬಗ್ಗೆ ಪರಮೇಶ್ವರ್ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸೊ ಗೃಹ ಸಚಿವ ಪರಮೇಶ್ವರ್ ಅವರು ವಿಧಾನಸೌಧದ ಮುಂಭಾಗದ ಕಾರ್ಯಕ್ರಮದಲ್ಲೂ ಅಷ್ಟೇ ಎಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೋದರು. ಅವ್ರು ಎಷ್ಟು ಚೀರಿದ್ರು ಕೂಡ ಅಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಅವ್ರು ಯಾರು ನಾರ್ಮಲ್ ಪಬ್ಲಿಕ್ ಅಲ್ಲ. ವಿಧಾನಸೌಧದಲ್ಲಿ ಕೆಲಸ ಮಾಡೋರು, ಮಿನಿಸ್ಟರ್ಸು, MLAಗಳು ಇವರೇ ಇದ್ದರು. ಅವರೇ ಕಂಟ್ರೋಲ್ ಆಗಿಲ್ಲ. ಇನ್ನು ಜನಸಾಮಾನ್ಯರನ್ನ ನೀವು ಹೆಂಗೆ ಕಂಟ್ರೋಲ್ ಮಾಡ್ತೀರಾ? ನಿಮ್ಮದೇ ಸಹಾಯಕರನ್ನ ನೀವು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಲ್ಲಿ. ನೋಡಿ ಸರ್ ಯಾಕೆ ಸರ್ ಎಸ್ ಬೌರಿಂಗ್ ಆಸ್ಪತ್ರೆಗೆ ಬಿಜೆಪಿ ನಾಯಕರ ದೌಡು. ಅದರಲ್ಲೂ ಕೂಡ ಬಿಜೆಪಿ ಟ್ವೀಟ್ ಮೂಲಕ ಕೂಡ ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿತನವನ್ನು ಹೇಳಿದೆ. 7 ಮಂದಿ ಸಾವನ್ನಪ್ಪಿದ್ದಾರೆ ಮತ್ತು ಬಹಳಷ್ಟು ಜನ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಈ ಮಧ್ಯೆ ಬೇಜವಾಬ್ದಾರಿತನದ ಪ್ರದರ್ಶನ ನಡೀತಾ ಇದೆ ಕಾಂಗ್ರೆಸ್ ಪಾರ್ಟಿದು. ಅಲ್ಲಿರುವಂಥ ಜನಸಮೂಹವನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡಿಲ್ಲ. ಬೇಸಿಕ್ ಅರೇಂಜ್ಮೆಂಟ್ಸ್ ಇಲ್ಲ. ಇದು ಒಂದು ರೀತಿ ಖಿಯಾಸ್ ಥರ ಕಾಣ್ತಾ ಇದೆ. ಇದರ ಮಧ್ಯೆ ಇನ್ನೋಸೆಂಟ್ ಜನ ಸಾಯ್ತಾ ಇದ್ದಾರೆ. ಸರ್ಕಾರ, ಅದರಲ್ಲೂ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಅಲ್ಲಿ ರೀಲ್ಸ್ ಮಾಡೋದು ಅಥವಾ ಅಲ್ಲಿ ಪ್ಲೇಯರ್ಸ್ ಜೊತೆಗೆ ಫೋಟೋಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದೆ. ಸೊ ಇದು ಕ್ರಿಮಿನಲ್ ನೆಗ್ಲಿಜೆನ್ಸಿ ಅಷ್ಟೇ ಅಲ್ಲ, ಅಮಾಯಕರ ರಕ್ತದ ಕಲೆ ಕಾಂಗ್ರೆಸ್ಗೆ ಅಂಟಿದೆ ಅಂತ ಬಿಜೆಪಿ ಪೋಸ್ಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಅಮಾಯಕ ಅಭಿಮಾನಿಗಳ ರಕ್ತದ ಒಂದು ಕಲೆ ಈಗ ಸರ್ಕಾರಕ್ಕೆ ಅಂಟಿಕೊಂಡಿದೆ. ಇದು ಒಂದು ಕಪ್ಪು ಚುಕ್ಕೆ ಅನ್ನೋ ಥರದಲ್ಲಿ ಟ್ವೀಟ್ ಮಾಡಿದೆ. ಡೆಫಿನೆಟ್ಲಿ ಈ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನೂ
ಕಟ್ಟುನಿಟ್ಟಿನ ಬಿಗಿ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು. ಆದರೆ ಇವತ್ತು ಇಡೀ ದಿನ ಸರ್ಕಾರ ಮತ್ತು ಸರ್ಕಾರದ ಭದ್ರತೆ ಇಷ್ಟು ತುಂಬಾ ಅದು ಪೇಲವವಾಗಿತ್ತು ಅಂತಂದರೆ ಜನ ಕೂಡ ಇದ್ರ ಬಗ್ಗೆ ನೋಡಿ, ಅಲ್ಲಿ ಪಾಪ ಮಗುನ ಎತ್ಕೊಂಡು ಪೊಲೀಸ್ ಸಿಬ್ಬಂದಿ ಉಸಿರುಗಟ್ಟಿ ಸತ್ತಿರುವಂಥ ಕೆಲವೊಬ್ಬರು ಭಾಳಷ್ಟು ಜನ ಉಸಿರುಗಟ್ಟಿನೇ ಸತ್ತು ಹೋಗಿದ್ದಾರೆ. ಇನ್ನೂ ಒಂದು ಮಾಹಿತಿ ಬರ್ತಾ ಇದೆ, ದಿವ್ಯಾಂಶಿ ಅನ್ನುವಂಥ 9ನೇ ತರಗತಿಯ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾರೆ. ಎಸ್, ದಿವ್ಯಾಂಶಿ ಅನ್ನುವಂತಹ ಓರ್ವ ಹುಡುಗಿ ಸಾವನ್ನಪ್ಪಿದ್ದಾಳೆ. ತನ್ನ ತಂದೆ ತಾಯಿಯ ಜೊತೆಗೆ ಬಂದಿದ್ದರು ಆಕೆ, ಆದರೆ ಕಾಲ್ತುಳಿತಕ್ಕೆ ಸಿಕ್ಕಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ಚಿನ್ನಸ್ವಾಮಿ ಕಾಲ್ತುಳಿತ ದುರಂತದಲ್ಲಿ 14 ವರ್ಷದ ದಿವ್ಯಾಂಶಿ ಮೃತಪಟ್ಟಿದ್ದಾರೆ. 9ನೇ ತರಗತಿ ಓದ್ತಾ ಇದ್ರು ದಿವ್ಯಾಂಶಿ. ಅಪ್ಪ ಶಿವಕುಮಾರ್ ಮತ್ತು ಅಮ್ಮ ಅಶ್ವಿನಿ ಜೊತೆಗೆ ಸ್ಟೇಡಿಯಂಗೆ ಬಂದಿದ್ರು. ಕಾಲ್ತುಳಿತಕ್ಕೆ ಸಿಕ್ಕಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ಮುಖ್ಯಮಂತ್ರಿಗಳು ಈಗ ಬೌರಿಂಗ್ ಆಸ್ಪತ್ರೆಗೆ ದೌಡಾಯಿಸ್ತಾ ಇದ್ದಾರೆ. ಬೌರಿಂಗ್ ಆಸ್ಪತ್ರೆಯತ್ತ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳೇ, ನೀವು ಆಯೋಜಿಸಿದಂಥ ವಿಧಾನಸೌಧದ ಕಾರ್ಯಕ್ರಮ ನೋಡೇ ನನ್ನ ಕಣ್ಣು ತಂಪಾಗೋಯ್ತು. ಇಷ್ಟು ಅವ್ಯವಸ್ಥೆಗಳ ಆಗರ, ಅಲ್ಲಿ ಬಂದಿದ್ದಂಥ ಪ್ಲೇಯರ್ಸ್ ಸಹಿತ ಅಯ್ಯೋ ನಮಗೆ ಭದ್ರತೆ ಇದೆಯೋ ಇಲ್ವೋ ಅಂತ ಅಂಜಿ ಓಡೋ ಥರ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಯಿತು. ಸೊ ಇಂತಹ ಅವ್ಯವಸ್ಥೆ ಯಾಕಾದರೂ ಮಾಡಿದ್ರೋ ನನಗೆ ಅರ್ಥ ಆಗಲಿಲ್ಲ. ಅವರು ಗೆದ್ದು ತಂದಂತಹ ಒಂದು ಬಹುಮಾನವನ್ನು ಅವರಿಗೆ ಕೊಡ್ತೀನಿ ಅಂತ ನೀವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಲ್ಲ, ಅದರಲ್ಲಿ ಏನಂತ ಸಾಧನೆ ಮಾಡಿದ್ರಿ ಅಂತ ನನಗೆ ಅರ್ಥ ಆಗಲಿಲ್ಲ.